ಎಸ್, ದೆವ್ವ ಅಂದ ತಕ್ಷಣ ಇದೀಗ ರಾಜಕೀಯವಾಗಿ ಹಿಡಿದಿರುವಂತಹ ದೆವ್ವಗಳು ಯಾವುದು ಹಾಗಾದ್ರೆ? ಯಾಕಂದ್ರೆ ಇತ್ತೀಚೆಗೆ ರಾಜಕೀಯವಾಗಿ ನಾವು ಕೇಳಿ ಪಡ್ತಾ ಇರುವಂತಹ ಮಾತು ವಿಚಾರ ಅಂತ ಅಂದ್ರೆ ದೆವ್ವ. RSSಗೆ ದೆವ್ವ ಅನ್ನುವಂತ ಒಂದಿಷ್ಟು ಪದ ಬಳಕೆಗಳಾಗ್ತವೆ. ಅದ್ರ ಜೊತೆಗೆ ಬಿಜೆಪಿ ಅದರ ನೆರಳು ಅನ್ನುವಂತ ಒಂದಿಷ್ಟು ಪದ ಬಳಕೆಗಳಾಗ್ತವೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ಅನ್ನ ನೋಡ್ತಾ ಹೋಗೋಣ ಇದೀಗ ಒಂದೊಂದಾಗಿ. RSS ದೆವ್ವವಿದ್ದಂತೆ ಬಿಜೆಪಿ ದೆವ್ವದ ನೆರಳು. ಸಂಘದ ವಿರುದ್ಧ ಮತ್ತೆ ಸಮರ ಸಾರಿದ ಪ್ರಿಯಾಂಕ್ ಖರ್ಗೆ. ನೆರಳಿನ ಜೊತೆ ಅಲ್ಲ, ದೆವ್ವದ ಜೊತೆ ಹೋರಾಡಬೇಕು. RSSಗೆ ವಿದೇಶಗಳಿಂದ ಫಂಡಿಂಗ್ ಬರುತ್ತೆ. RSSಗೆ ನೋಂದಣಿ ಮಾಡಿಸದಿದ್ದರೆ ನಾನ್ ಮಾಡಿಸ್ತೀನಿ. 100 ವರ್ಷ ಬಿಟ್ಟಿದ್ದೇವೆ, ಈಗಲೂ ಬಿಡೋಕ್ಕಾಗುತ್ತಾ? ಐಷಾರಾಮಿ ಜೀವನ ನಡೆಸೋದು ಇವರ ಮಕ್ಕಳು. ಬಡವರ ಮಕ್ಕಳು ಮಾತ್ರ ಇವರಿಗೆ ಹೋರಾಟದ ಶಕ್ತಿಗಳೇ. ಕರಾವಳಿಗೆ ಹೂಡಿಕೆ ಬಾರದ್ದಕ್ಕೆ ಕೋಮುವಾದ ಕಾರಣ. ITBT ಕಂಪನಿ ಬಂಡವಾಳ ಹಾಕಲು ಹೆದರುತ್ತಿದೆ. ಖರ್ಗೆ ಹೇಳಿಕೆಗೆ ಕೆರಳಿ ಕೆಂಡವಾದ ಕೇಸರಿ ಪಡೆ. ಕಲಬುರಗಿ ಜಿಲ್ಲೆ ಹಿಂದುಳಿದಿದ್ಯಾಕೆ? ಉತ್ತರ ಕೊಡಿ. ನೀವು ಮತ್ತು ನಿಮ್ಮಪ್ಪ ಶಾಸಕರು ಮಂತ್ರಿ ಎಲ್ಲ ಆದ್ರಿ, ಯಾಕೆ ಕಲಬುರಗಿಗೆ ಒಂದು ITBT ಕಂಪನಿ ಬರಲಿಲ್ಲ? ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಹಾಗಾದ್ರೆ? RSS ದೆವ್ವವಿದ್ದಂತೆ ಬಿಜೆಪಿ ದೆವ್ವದ ನೆರಳು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಸಂಘದ ವಿರುದ್ಧ ಮತ್ತೆ ಸಮರ ಸಾರಿದ ITBT ಸಚಿವ. ನೆರಳಿನ ಜೊತೆ ಅಲ್ಲ, ದೆವ್ವದ ಜೊತೆ ಹೋರಾಡಬೇಕು. RSSಗೆ ವಿದೇಶಗಳಿಂದ ಫಂಡಿಂಗ್ ಆಗ್ತಿದೆ. RSSಗೆ ನೋಂದಣಿ ಮಾಡಿಸದಿದ್ದರೆ ನಾನ್ ಮಾಡಿಸ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಈಗಾಗಲೇ ರಾಜಕೀಯವಾಗಿ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾದಂತ ವಿಚಾರ ಅಂತ ಅಂದ್ರೆ ದೆವ್ವ ಅನ್ನುವಂತ ಒಂದು ಹೇಳಿಕೆ. RSS ಇಲ್ಲ ಅಂದ್ರೆ ಬಿಜೆಪಿ is going to be worse than JDS. ಬರ್ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. RSS ಇಲ್ಲ ಅಂದ್ರೆ ಬಿಜೆಪಿ is going to be worse than JDS. ಬರ್ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ. ಎಸ್, ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಈ ರೀತಿಯಾದಂತಹ ಹೇಳಿಕೆಗಳು ಬಂದಾಗ ಬಿಜೆಪಿಯಲ್ಲಿ ಇದಕ್ಕೆ ಪ್ರತಿಯುತ್ತರ ಕೊಡದೆ ಸುಮ್ಮನೆ ಇರ್ತಾರ? ಬಿಜೆಪಿ ನಾಯಕರು ಸಹಿತ ಇದಕ್ಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ಅನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸ್ಬೇಕೋ, ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆ ಹರಟೆ ಅಂತ ನಾವು ಕರಿತೇವೆ. ಅವ್ನು ಬಿಡಪ್ಪ ತಲೆ ಹರಟೆ, ಅವ್ನು ಬೇರೆ ಕೆಲಸ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಈ ರೀತಿ ಹೇಳ್ತಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಸ್ಥಾನದಲ್ಲಿರುವಂತವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಾಧನೆ, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ, ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು, ಇದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗೋಜಿಗೂ ಕೂಡ ಹೋಗ್ದೇನೆ ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಚರ್ಚೆ ಸಾಕಷ್ಟು ನಡೀತಾ ಇದೆ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವುಡರಂತೆ,
ನಟನೆ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನವೂ ಕೂಡ ನನಗೆ ಕಾಡ್ತಾ ಇದೆ. ನಾನು ಕಳೆದ 2.5 ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆರವರು ತಾವು ಜವಾಬ್ದಾರಿಯನ್ನು ಹೊತ್ತಿರುವಂತ ಇಲಾಖೆಗಳ ಬಗ್ಗೆ ಯಾವತ್ತಾದ್ರೂ ಕೂತು ಪ್ರೆಸ್ ಮೀಟ್ ಮಾಡಿದ್ದಾರ ಅಂತ ನೋಡಿದ್ರೆ ಆ ರೀತಿ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆ ಬಗ್ಗೆ ಚರ್ಚೆ ಮಾಡೋದಿಲ್ಲ, ತಮ್ಮ ಇಲಾಖೆ ಸಾಧನೆ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಪ್ರೆಸ್ ಮೀಟ್ ಮಾಡೋದಿಲ್ಲ, ತನ್ನ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಸುಧಾರಣೆಗಳ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡೋದಿಲ್ಲ. ಅದೇ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಿಚಾರಗಳನ್ನು ಮಾತ್ರ ಅವರು ಚರ್ಚೆ ಮಾಡುವಂಥದ್ದು. ಅಥವಾ ತಮ್ಮ ತಂದೆಯವರ ಆದಿಯಾಗಿ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆರವರು ಇವತ್ತು AICCಯ ಅಧ್ಯಕ್ಷರಾಗಿದ್ದಾರೆ. 50 ವರ್ಷಗಳಿಂದ ಇಡೀ ಗುಲ್ಬರ್ಗ ಮತ್ತು ಕಲ್ಯಾಣ ಕರ್ನಾಟಕದ ಹಿಡಿತ ಅವರ ಕುಟುಂಬದಲ್ಲಿದೆ. ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಇಷ್ಟಾದ್ರೂ ಸಹ ಇಷ್ಟು ಸುದೀರ್ಘವಾಗಿ ಒಂದು ರಾಜಕೀಯ ಅನುಭವ ಇರ್ತಕ್ಕಂಥ, ಇಷ್ಟು ಸುದೀರ್ಘವಾಗಿ ಎಲ್ಲ ಸ್ಥಾನಮಾನಗಳನ್ನ ಅನುಭವಿಸಿರ್ತಕ್ಕಂಥ, ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ RSS ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ದೇಶಕ್ಕೆ. ಇವತ್ತು ಕಾಶ್ಮೀರ ಈ ದೇಶದಲ್ಲಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶಿಕ್ಷಣದ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶ್ರೀರಾಮ ದೇಗುಲದ ನಿರ್ಮಾಣ ಇರ್ಬೋದು, ಈ ಥರ ಅನೇಕ ವಿಚಾರಗಳಲ್ಲಿ ದೇಶದ ಅಖಂಡತೆಯನ್ನು ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನು ಕಾಪಾಡೋದ್ರಲ್ಲಿ RSSನ ಕೊಡುಗೆಯನ್ನು ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ನಿಮಗೂ ಮತ್ತು ನಿಮ್ಮ ಅಪ್ಪ ಅವರಿಗೂ, ಪ್ರಿಯಾಂಕಾ ಖರ್ಗೆಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಪ್ಪರಿಗೂ ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು RSSನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದರೂ ಒಂದಿಷ್ಟು RSSನ ಬಗ್ಗೆ ನಿಮಗೆ ಗೊತ್ತಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಪ್ರಿಯಾಂಕಾ ಖರ್ಗೆ ಅವರೇ ಏನಿದ್ದೀರಲ್ಲ, ನೀವು ಪಾಸಿಟಿವ್ ದೆವ್ವ ಅಲ್ಲ, ನೆಗೆಟಿವ್ ದೆವ್ವ ನೀವು. ಇವತ್ತು ಕಲ್ಯಾಣ ಕರ್ನಾಟಕ ಏನಾದರೂ ಹಿಂದೆ ಉಳಿಯೋದಕ್ಕೆ ಕಾರಣ ಏನಾದ್ರು ಇದ್ರೆ ಪ್ರಿಯಾಂಕಾ ಖರ್ಗೆ ಫ್ಯಾಮಿಲಿ ದೆವ್ವ ಏನಿದೆ ಆ ಫ್ಯಾಮಿಲಿ ಕಾರಣ. ಆಯ್ಕೆ ಆಗಿದ್ರು, ಎಷ್ಟು ವರ್ಷ ಮಂತ್ರಿ ಆದ್ರು ನಿಮ್ಮ ಅಪ್ಪ ಅವರು, ನೀವೆಷ್ಟು ವರ್ಷ ಶಾಸಕರಾದ್ರಿ, ಎಷ್ಟು ವರ್ಷದಿಂದ ಮಂತ್ರಿ ಆದ್ರಿ, ಆಮೇಲೆ MY ಪಾಟೀಲ್ ಆಗಲಿಲ್ಲ, ಈಗ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಆಗಲಿಲ್ಲ, ನೀವು ಮಾತ್ರ ಶಾಸಕರಾಗಬೇಕು, ನೀವು ಮಾತ್ರ ಮಂತ್ರಿ ಆಗಬೇಕು. ಯಾಕೆ SSLCನಲ್ಲಿ ರಿಸಲ್ಟ್ ಹಿಂಗೆ ಕೆಳಗಡೆ ಪ್ರಪಾತಕ್ಕೆ ಹೋಗಿದೆ? ಯಾಕೊಂದು ಇಂಡಸ್ಟ್ರಿ ಬರ್ತಾ ಇಲ್ಲ? ಏನೋ ಕಾರಣಾಂತರಗಳಿಂದ 136 ಸೀಟ್ ಬಂದು ಗೆದ್ದುಬಿಟ್ಟಿದ್ದೀರಿ, ಬಂದಿದೆ, ಮಂತ್ರಿ ಆಗಿದ್ದೀರಿ. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ RSS ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ದೇಶಕ್ಕೆ. ಇವತ್ತು ಕಾಶ್ಮೀರ ಈ ದೇಶದಲ್ಲಿ ಉಳಿಬೇಕು.